ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸದ್ಯಕ್ಕೆ ಯಾವುದೇ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಬಣಬಣ ಅಂತಿದ್ದಾರೆ. ಆದರೆ ಇಂಥದ್ರಲ್ಲಿ ಕರಾವಳಿ ಸಿನಿಮಾ ಈಗ ಕಾಂಟ್ರವರ್ಸಿ ಮೂಲಕವಾಗಿ ಸುದ್ದಿಯಲ್ಲಿದೆ. ಈ ಚಿತ್ರದ ಟ್ರೈಲರ್ ಸದ್ದು ಮಾಡಬೇಕಾಗಿತ್ತು, ಆದರೆ ವಿವಾದ, ಗಲಾಟೆ, ಗದ್ದಲ, ಕಿರಿಕು ವಿಚಾರಗಳು ಮುಂದೆ ಬರ್ತಾ ಇದೆ. ಪೇಮೆಂಟ್ ವಿಚಾರಕ್ಕೆ ಚಿತ್ರದ ನಟ ಪ್ರಜ್ವಲ್ ದೇವರಾಜ್ ಹಾಗೂ ಚಿತ್ರತಂಡದ ನಡುವೆ ಒಂದಿಷ್ಟು ವೈಮನಸ್ಸುಗಳು ಶುರುವಾಗಿದೆ ಅಂತ ಹೇಳಲಾಗ್ತಿದೆ. ಇದೇ ಕಾರಣಕ್ಕೆ ಟ್ರೈಲರ್ ಈವೆಂಟ್ಗೂ ಕೂಡ ಹೀರೋ ಬಂದಿಲ್ಲ, ನಂತರದಲ್ಲಿ ಡಬ್ಬು ಕೂಡ ಮಾಡಿಲ್ಲ. ಚಿತ್ರದಲ್ಲಿ ಬೇರೆ ಡಬ್ಬು ಯಾರೋ ಮಾಡಿರೋ ವಿಚಾರಗಳು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ದೊಡ್ಡ ಮಟ್ಟದ ಕಾಂಟ್ರವರ್ಸಿ ಆಗಿದೆ. ಈ ಸಿನಿಮಾಗೆ ಸಂಬಂಧಪಟ್ಟಂತೆಯೇ ಚಿತ್ರದಲ್ಲಿ ಪಾತ್ರ ಮಾಡಿರುವಂಥ ರಾಜ್ಬಿ ಶೆಟ್ಟಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು. ನಂತರ ಆ ಚಿತ್ರದ ಅತಿಥಿಯಾಗಿ ಕರವಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಪ್ರವೀಣ್ ಶೆಟ್ಟಿ ಅವರು ಕೂಡ ಭಾಗಿಯಾಗಿದ್ರು. ಅವ್ರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾತನಾಡಿಸಿದ್ದಾರೆ. ಅವರನ್ನ ಏನೇನಾಯ್ತು ಎಲ್ಲವನ್ನ ನೋಡ್ಬರೋಣ. ಇಲ್ಲ ಸರ್, ಏನೇನೋ ಆಗಿಲ್ಲ, ಅವ್ರ ಹತ್ರನೂ ಕೇಳಿ ಏನೂ ಆಗಿಲ್ಲ. ನನಗೆ ಅದಲ್ಲ, ನನಗೆ ಪ್ರಜ್ವಲ್ ದೇವರಾಜ್ಗೆ ಈ ಇನ್ಸಿಡೆಂಟ್ ಗೊತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ. ಬಿಕಾಸ್ ದಿಸ್ ವಾಸ್ ಸೋ ಅನ್ಫಾರ್ಚುನೇಟ್. ನಾನು ಇವ್ರ ಹತ್ರ ಹೇಳಿದ್ದು. ಆಯ್ತು, ಪ್ರಜ್ವಲ್ ಆಕ್ಟಿಂಗ್ ಹೇಗಿದೆ ಅಂತ ಹೇಳಿ ಹೋಗಿ. ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾದಲ್ಲಿ, ನೀವೊಂದ್ಸಲ ನೋಡಿ. ಇಡೀ ಸಿನಿಮಾ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನೋಡಿದ್ರಲ್ಲ, ಅದಕ್ಕೆ ಕೇಳಿದ್ದು. ನೋಡಿ ಟ್ರೈಲರ್ ನೋಡೋದು. ಗುರು ಇಂಪಾರ್ಟೆಂಟ್, ಅವ್ರ ಬಗ್ಗೆ ಹೇಳಬೇಕು. ಈ ಗಲಾಟೆಯಲ್ಲಿ ಪ್ರೊಡ್ಯೂಸರ್ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದಾರಲ್ಲ ಸರ್. ಯಾರು ಅಲ್ಲ ಅಂದ್ರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಏನಾಯ್ತು ಅದು ಬಹಳ ಅನ್ಫಾರ್ಚುನೇಟ್. ಯಾಕಂದ್ರೆ ಅದು ಕೇಳುವಂತ ಗಳಿಗೆ ಕೂಡ ಅಂದ್ರೆ ಎಲ್ಲ ಟ್ರೈಲರ್ ಆದ್ಮೇಲೆ ಏನೋ ಒಂದು ಈ ಮೊಮೆಂಟಿಗೆ ಕೇಳಬೇಕು ಅನ್ನೋದು ತುಂಬಾ ಒಂದು ಸ್ಯಾಡಿಸಮ್ ತೋರಿಸುತ್ತೆ. ಅನ್ಫಾರ್ಚುನೇಟ್ಲಿ ಐ ಹ್ಯಾಡ್ ಟು ಬಿ ವೆರಿ ಟ್ರೂತ್ಫುಲ್. ಯಾಕಂದ್ರೆ ಈ ಮೊಮೆಂಟ್ ಅಲ್ಲಿ ಬ್ರೇಕ್ ಮಾಡಿದ್ರೆ ಇವ್ರು ಬ್ರೇಕ್ ಆಗ್ತಾರೆ ಅನ್ನೋದಿದೆಯಲ್ವಾ, ಅದು ಸಿನಿಮಾಗೆ ತುಂಬಾ ಒಂದು ದೊಡ್ಡ ಅಂದ್ರೆ ಸಿನಿಮಾ ಆಸ್ ಎ ಇಂಡಸ್ಟ್ರಿ ಬಹಳ ಇದು. ಯಾಕಂದ್ರೆ ಬರ್ಬೇಕಾದ್ರೆ ನಮಗೆ ಇದು ಸಮಸ್ಯೆ ಇದೆ, ನಮ್ಗೆ ಕೇಳೋದಕ್ಕೆ ಬರ್ತಾ ಇದೀವಿ ಅನ್ನೋದು ಬೇರೆ, ನಾವು ಟ್ರೈಲರ್ ನೋಡೋದಕ್ಕೆ ಬರ್ತಾ ಇದೀವಿ ಎಂದು ಆ ಗಳಿಗೆ ಮೇಲೆ ಮಾಡೋದು ಬೇರೆ. ದಟ್ಸ್ ನಾಟ್ ರೈಟ್ ಅಂತ ನಾನು ಹೇಳೋದು. ಸಿನಿಮಾ ಉಳಿಬೇಕು, ಸಿನಿಮಾ ಬೆಳಿಬೇಕು ಅನ್ನುವಂತಹ ಒಂದು ಚಿತ್ರರಂಗದ ಆಶಯದ ಜೊತೆಗೆ ಕರಾವಳಿ ಚಿತ್ರ ಒಂದು ಹೊಸ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದೆ. ಪ್ರಜ್ವಲ್ ದೇವರಾಜ್ ಅವರು ಮತ್ತೆ ನಿರ್ದೇಶಕರಾಗಿರೋ ಗುರುದತ್ ಗಾಣಿಕ ಅವರ ಮಧ್ಯೆ ಒಂದು ಭಿನ್ನಾಭಿಪ್ರಾಯ ಕ್ರಿಯೇಟ್ ಆಗಿದೆ. ಅದರ ಬಗ್ಗೆ ಕೂಲಂಕುಷವಾಗಿ ಮಾತನಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ಪ್ರವೀಣ್ ಶೆಟ್ರು ನಮ್ಮ ಜೊತೆ ಮಾತನಾಡ್ತಾ ಹೋಗ್ತಾರೆ. ಇದು ನಿಜವಾಗಲೂ ನನಗೆ ಗೊತ್ತಿಲ್ಲ. ನಾನು ಟ್ರೀಸರ್ ನೋಡೋಣ, ರಾಜ್ಬಿ ಶೆಟ್ಟಿ ಅವರು ನಟನೆ ಮಾಡಿದ್ದಾರೆ. ಇತ್ತೀಚಿನ ಸಿನಿಮಾ ಕರಾವಳಿ ಭಾಗದವರು ಎತ್ತರಕ್ಕೆ ತಗೊಂಡೋಗಿದ್ದಾರೆ. ರಶದ್ ಇರ್ಬೋದು, ಪ್ರಮೋದ್ ಶೆಟ್ಟಿ ಅವರು ಇರ್ಬೋದು, ರಾಜ್ಬಿ ಶೆಟ್ಟಿ ಅವರು ಇರ್ಬೋದು, ಅಥವಾ ರಿಷಬ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಅವರು ಇರ್ಬೋದು. ಇವತ್ತು ಪ್ರಪಂಚ ತಿರುಗಿ ನೋಡ್ತಾ ಇದೆ ನಮ್ಮ ಕನ್ನಡ ಸಿನಿಮಾವನ್ನು. ಇವತ್ತು ಕನ್ನಡ ಸಿನಿಮಾಕ್ಕಾಗಿ ಕನ್ನಡ ಹೋರಾಟಗಾರರು ಅನೇಕ ಹೋರಾಟಗಳನ್ನು ಮಾಡಿ ದೂನ್ ಸಿನಿಮಾ ಬಂದವಾಗ 7 ವಾರಗಳ ನಂತರ ಬರಬೇಕಂತೇಳಿ ಥಿಯೇಟ್ರಿಗೆ ಕಲ್ಲು ಹಾಕಿ, ಗಾಜುಗಳು ಹೊಡೆದು, ಕೈ ಎಲ್ಲ ಕತ್ತರಿಸ್ಕೊಂಡು ಜೈಲಿಗೆ ಹೋದಂಥ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು. ಇವತ್ತು ಕನ್ನಡ ಸಿನಿಮಾ ಉಳಿಸ್ಕೊಳ್ಳೋದು ಕಷ್ಟ ಇದೆ, ಬೆಳೆಸೋದು ಕಷ್ಟ ಇದೆ. ಇಂಥ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳು ಆಗಬಾರ್ದು ಅನ್ನುವಂಥದ್ದು ನನ್ನ ಅನಿಸಿಕೆ. ಸರ್, ಈಗ ಡಬ್ಬಿಂಗ್ ಪ್ರೋಸೆಸ್ ಆಗುವಾಗ ಏನೋ ಒಂದಿಷ್ಟು ಮಾತಿನ ಚಕಮಕಿ ಆಯ್ತು ಅಂತ ಕೇಳ್ಪಟ್ವಿ. ನಿಮ್ಮ ಗಮನಕ್ಕೆ ಯಾವಾಗ ಬಂತು? ನಿಮ್ಮ ಹತ್ರ ಏನಾದ್ರು ಗುರು ಸರ್ ಹೇಳೋದು? ಇಲ್ಲ, ಇದು ನೋಡಿ, ಒಬ್ಬ ಕಲಾವಿದವಾಗಿ ಆ್ಯಕ್ಟ್ ಮಾಡಬೇಕಾಗಿರೋದು, ನಿರ್ದೇಶಕ ಏನು ಬೇಕೋ ಅದನ್ನು ತಗೊಳ್ಳುವಂಥದ್ದು ನಿರ್ದೇಶಕನ ಹಕ್ಕು. ಕಲಾವಿದರಾಗಿ ಅವರು ರೆಮನೇಷನ್ ತಗೊಂಡು ಏನು ಮಾಡಬೇಕಂತ ಹೇಳ್ತಾರೆ ನಿರ್ದೇಶಕರಿಗೆ. ಕ್ಯಾಪ್ಟನ್ ಹೇಳಿರೋ ಥರ ನೋಡುವಂಥದ್ದು, ಮಾಡುವಂಥದ್ದು ಎಲ್ಲ ಕಲಾವಿದರ ಅದೊಂದು ಹಕ್ಕು. ಆದರೆ ಇವತ್ತು ಏನು ತೊಂದರೆ ಆಗಿದೆ, ಕೂತ್ ಮಾತಾಡಬೇಕು. ಪ್ರಜ್ವಲ್ ಸಹ ಒಳ್ಳೆ ನಟರು. ಈ ರಾಜ್ಯಕ್ಕೆ ಒಬ್ಬ ಒಳ್ಳೆ ನಟ ಬೇಕಾಗಿದೆ. ಈ ಸಿನಿಮಾದ ಮುಖಾಂತರ ಇನ್ನಷ್ಟು ಎತ್ತರಕ್ಕೆ ಬೆಳೀತಾರೆ. ಸಿನಿಮಾವನ್ನು ಉಳಿಸೋಣ, ಕನ್ನಡ ಸಿನಿಮಾ ಬೆಳೆಸೋಣ. ಸಹಜವಾಗೇ ಸರ್, ಈಗ ಒಬ್ಬ ಹೀರೋ ವಾಯ್ಸೇ ಡಬ್ ಆಗಿದೆ, ಬೇರೆಯವರು ಮಾಡಿದ್ದಾರೆ ಅಂತ ಗೊತ್ತಾದಾಗ ಸಿನಿಮಾ ಮೇಲೆ ಹೊಡೆತ ಬೀಳುವಂಥ ಚಾನ್ಸಸ್ಗಳಿರುತ್ತೆ. ಪ್ರೇಕ್ಷಕರಿಗೆ ಏನಾದರೂ ಹೇಳ್ತೀರಾ? ಇಲ್ಲ, ಕನ್ನಡ ನೋಡಿ, ನಮ್ಮ ಕನ್ನಡದ ಭಾಷೆ 100 ಕಿಲೋಮೀಟರ್ಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಕರಾವಳಿ ಕನ್ನಡ ಮಾತಾಡೋದು ತುಂಬ ಕಷ್ಟ ಇದೆ. ಆ ಕಲ್ಚರಿಗೆ, ಆ ಸಂಸ್ಕೃತಿಗೆ ಸರಿಯಾದ ವಾಯ್ಸನ್ನು ಕೊಡಬೇಕಾಗತ್ತೆ. ಅದರಿಂದ ಡಬ್ ಚೇಂಜ್ ಆಗಿರ್ಬೋದು, ಅಥವಾ ಇವರೇ ಮಾಡ್ಬೋದು. ಆ ರೀತಿ ಬದಲಾವಣೆ ಮಾಡ್ಕೊಂಡು ಮಾಡ್ಬೋದು. ಎರಡಕ್ಕೂ ಅವಕಾಶ ಇರುತ್ತಲ್ಲ, ಕೂತು ಮಾತಾಡಿದ್ರೆಲ್ಲ ಬಗೆಹರಿಸ್ಬೇಕಷ್ಟೆ. ಕನ್ನಡದ ಒಂದು ಧಮಾಕ ಸಿನಿಮಾ ಬರುತ್ತೆ ಅಂತಂದ್ರೆ ಇಲ್ಲಿ ಡೈನಾಮಿಕ್ ಪ್ರಿನ್ಸು ಈವೆಂಟಿಗೆ ಬಂದಿಲ್ಲ, ಅವರು ವಾಯ್ಸು ಇಲ್ಲ, ಒಂದಿಷ್ಟು ಗೊಂದಲದ ಗೂಡು. ಏನು ಆಗಬಾರ್ದಿತ್ತು ಆಲ್ರೆಡಿ ಆಗ್ಬಿಟ್ಟಿದೆ. ಅಂದರೆ ಈ ಕನ್ನಡ ಚಿತ್ರರಂಗದ ಮಟ್ಟಿಗೆ ಇತ್ತೀಚೆಗೆ ಒಂದಷ್ಟು ನೆಗೆಟಿವ್ ಪ್ರಚಾರಗಳ ಗೀಳಿಗೆ ಬಿದ್ದು ಕೆಲವೊಂದಷ್ಟು ಆಗಿರೋದು ನೋಡಿದ್ದೀವಿ. ಈ ನಿಟ್ಟಲ್ಲಿ ನೋಡೋದಾದರೆ ಇದೇನಾದರೂ ಆ ರೀತಿ ಆಯ್ತಾ ಅನ್ನುವಂಥದ್ದನ್ನು ಕೂಡ ಇನ್ನೊಂದು ಆಯಾಮದಲ್ಲಿ ನೋಡಬೇಕಾಗುತ್ತೆ. ಹೌದು. ಯಾಕಂದರೆ ಈ ನೆಗೆಟಿವ್ ಪ್ರಚಾರ, ದುಡ್ಡಿಲ್ಲದೆ ಪ್ರಚಾರ ಸಿಕ್ಬಿಡುತ್ತೆ. ಯಾವುದೋ ಸುದ್ದಿ ಮಾಡಬೇಕು ಅಂತಂದರೆ ಈ ರೀತಿ ಏನಾದರೂ ಒಂದು ಅವಾಂತರಗಳನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ಆದರೆ ಇದು ಮೇಲ್ನೋಟಕ್ಕೆ ಹಾಗಲ್ಲ ಅಂತ ಅನಿಸುತ್ತೆ. ಯಾಕಂತಂದರೆ ಒಬ್ಬ ನಾಯಕ ನಟನ ಧ್ವನಿಯೇ ಇಲ್ಲದೆ ಒಂದು ಚಿತ್ರ ಟ್ರೈಲರ್ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಸ್ವಲ್ಪ ಆ ಮಟ್ಟಕ್ಕೆ ನಾವು ನಂಬಿಕೆಯನ್ನು ಕಳ್ಕೋಬಾರ್ದು. ಇಲ್ಲಿ ಏನೋ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ನಿಟ್ಟಲ್ಲಿ ನೋಡಿದ್ರೆ ಪ್ರಜ್ವಲ್ ದೇವರಾಜು ಒಬ್ಬ
ಒಂದು ಹಂತದ ನಟ ಆಗಿರೋದ್ರಿಂದ ಆತನ ಕೈಯಲ್ಲಿ ಡಬ್ಬಿಂಗ್ ವಾಯ್ಸನ್ನು ಮಾಡಿಸ್ಬೋದಾಗಿತ್ತೇನೋ. ಯಾಕಂದರೆ ಈ ಹಿಂದೆನೂ ಕೂಡ ಬೇರೆ ಬೇರೆ ಭಾಗದ ಶೈಲಿಗಳನ್ನು ಈಗ ಮಾಡಲೇಬೇಕಾಗತ್ತೆ, ನಟರು ತನ್ನ ಬದಲಾವಣಾ ವಾಯ್ಸ್ಗಳನ್ನು ಕೊಡಲೇಬೇಕಾಗತ್ತೆ, ಕೊಡ್ತಾರೆ ಕೂಡ. ಇಲ್ಲೆಲ್ಲೋ ಒಂದು ಕಡೆ ಹಣದ ರೂಪದಲ್ಲಿ ಏನೋ ಹೆಚ್ಚು ಕಡಿಮೆ ಮಾತುಕತೆ ಆದಂಗಿದೆ. ಆಮೇಲೆ ಕೆಲವು ವೈಯಕ್ತಿಕ ಈರ್ಷೆಗಳು ಇರ್ತವೆ ಇದರಲ್ಲಿ. ಅವರವರ ಒಂದೊಂದು ಸ್ವಾಭಿಮಾನಕ್ಕೆ ಏನೋ ಪೆಟ್ಟು ಬಿದ್ದಾಗಲೋ ಅಥವಾ ಯಾವುದೋ ಒಂದು ಮಾತು ಹೆಚ್ಚಾದಾಗಲೋ, ಏನೋ ಒಂದು ಪ್ರಕರಣ ತಿರುವು ಪಡ್ಕೊಂಡಾಗಲೋ, ಏನೋ ಒಂದಷ್ಟು ಬದಲಾವಣೆಗಳು ಕಾಣಿಸಿದಾಗ ಈ ರೀತಿ ಆಗೋಗುತ್ತೆ. ಆದರೆ ಅವರ ಅಭಿಮಾನಿಗಳು ಬರೋದು ಇವತ್ತು ಅವ್ರ ವಾಯ್ಸ್ ಇಲ್ಲದೆ ಇದ್ದಾಗ ಏನೋ ಒಂದು ನಡೆಯೋದು. ಆದರೆ ಪ್ರಜ್ವಲ್ ದೇವರಾಜ್ ಅಂತ ನಟ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಗೆ ಮಾಡೋದಾದರೆ ಈ ಬಗ್ಗೆ ಮಾತಾಡೋದು ಕಾರ್ತಿ ಲೈನಲ್ಲಿ ಫಿಲ್ಮ್ ಬ್ಯೂರೋ ಹೆಡ್ ಕಾರ್ತಿ. ನಮಸ್ಕಾರ ಕಾರ್ತಿ. ನಮಸ್ತೆ ಸರ್. ಏನು ಆ್ಯಕ್ಚುಲಿ ಏನಾಗಿದ್ದು? ಕರಾವಳಿ ಒಂಥರ ಪ್ರಕ್ಷುಬ್ಧ ವಾತಾವರಣ ತಂದುಬಿಟ್ಟಿದ್ದಿಲ್ಲ ಕರಾವಳಿಗೆ, ಏನಾಗಿದೆ ಅಂತ? ನಾಗರಾಜ್ ಸರ್, ನಮ್ಮ ಇಂಡಸ್ಟ್ರಿಯಲ್ಲಿ ಎರಡು ತರಹದ ಅಗ್ರಿಮೆಂಟ್ಗಳಿದೆ. ಒಂದು ಓರಲ್ ಅಗ್ರಿಮೆಂಟ್, ಇನ್ನೊಂದು ರಿಟರ್ನ್ ಅಗ್ರಿಮೆಂಟ್. ಹಿಂದೆಲ್ಲ ಸಿನಿಮಾಗಳು ತಯಾರಾಗ್ತಾ ಇದ್ದಂತ ಸಂದರ್ಭದಲ್ಲಿ ಓರಲ್ ಅಗ್ರಿಮೆಂಟ್ ನಂಬಿಕೆಯ ಮೇಲೆ ಕೆಲಸ ಆಗ್ತಾ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಈ ತರ ಇಶ್ಯೂಗಳು ಆಗೋದು ಬೇಡ ಅಂತಾನೆ ಒಂದು ಪೂರ್ವ ಕಾಳಜಿಯ ಜೊತೆಗೆ ರಿಟರ್ನ್ ಅಗ್ರಿಮೆಂಟ್ ಅಲ್ಲೇ ಹೀರೋ ಮತ್ತೆ ಪ್ರೊಡಕ್ಷನ್ ಹೌಸ್ ಫಿಕ್ಸ್ ಆಗ್ತಾ ಹೋಗ್ತಾರೆ. ಆ ಅಗ್ರಿಮೆಂಟ್ ಅಲ್ಲೇ ಪೇಮೆಂಟ್ ಮತ್ತೆ ಡೇಟ್ಸ್ ವಿಚಾರವಾಗಿ ಕೆಲಸಗಳು ಕೂಡ ಆಗ್ತಾ ಹೋಗುತ್ತೆ. ಇಲ್ಲಿ ನಾವು ಕರಾವಳಿ ಚಿತ್ರದ ಒಂದು ಕಾಂಟ್ರವರ್ಸಿ ಏನಿದೆ ಅದರ ಬಗ್ಗೆ ಯೋಚನೆ ಮಾಡ್ತಾ ಹೋದ್ರೆ ಬಹುಶಃ ಇದು ಸುಖ ಸುಮ್ನೆ ಆಗಿರುವಂತ ವಿವಾದನ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಏನಕ್ಕಂದ್ರೆ ನಾವು ಇತ್ತೀಚೆಗೆ ನೋಡ್ತಾ ಇದೀವಿ, ಒಂದು ಇಶ್ಯೂ ಆದ ತಕ್ಷಣ ಅದನ್ನ ಮಾಧ್ಯಮಗಳು ಹೇಗೆ ಕವರ್ ಮಾಡ್ತವೆ, ಮತ್ತೆ ಡಿಜಿಟಲ್ ಮಾಧ್ಯಮಗಳು ಹೇಗೆ ಆ ಸ್ಟೋರಿಗಳನ್ನ ಕ್ಯಾರಿ ಓವರ್ ಮಾಡ್ತವೆ ಅನ್ನೋದನ್ನ ಎಲ್ಲಾ ಚಿತ್ರತಂಡಗಳು ಅರ್ಥ ಮಾಡ್ಕೊಂಡಿರುತ್ತೆ. ಸೊ ಗುರುದತ್ ಗಾಣಿಗ ಅವರು ಅವರ ವರ್ಷನ್ ಆಫ್ ಸ್ಟೋರಿನ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪ್ರಜ್ವಲ್ ದೇವರಾಜ್ ಅವರು ಕೂಡ ನಮಗೆ ಇನ್ನೂ ಕೂಡ ಪೇಮೆಂಟ್ ಸಿಗಬೇಕಾಗಿತ್ತು ಅನ್ನುವಂತ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ನಾವು ನೋಡೋದಾದ್ರೆ ಎರಡೂ ಚಿತ್ರತಂಡಗಳಲ್ಲಿ ಆಗಿರುವಂತ ಘಟನೆಗಳು. ಒಂದು ಅಯೋಗ್ಯ 2 ಟೈಮ್ ನಲ್ಲೂ ಕೂಡ ಇದೇ ತರಹದ ಒಂದು ಹೇಳಿಕೆಗಳು ಈಗ ಸೌಂಡ್ ಆಗಿತ್ತು. ಜೊತೆಗೆ ಇವಾಗ ಕರಾವಳಿ ಚಿತ್ರ ಏನು ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಆಗಿದೆ, ತುಂಬಾ ದೊಡ್ಡ ಮಟ್ಟದಲ್ಲೇ ಇದೆ. ಈ ವಿಚಾರವಾಗ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಇಂಡಸ್ಟ್ರಿಯಲ್ಲಿ ಆಗ್ತಾ ಇದೆ. ಏನಕ್ಕಂದ್ರೆ ಪ್ರಜ್ವಲ್ ದೇವರಾಜ್ ಅವರಿಗೆ ಒಂದು ಹಿಟ್ ಸಿನಿಮಾ ಬೇಕಾಗಿತ್ತು. ಹಾಗಾಗಿ ಈ ಟೈಮ್ ನಲ್ಲಿ ಸುಖ ಸುಮ್ನೆ ಈ ಗೊಂದಲಗಳು ಬೇಡ ಅನ್ನುವಂತ ಒಂದು ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಬಹುಶಃ ಸದ್ಯದಲ್ಲೇ ಇಬ್ರು ಕೂಡ ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಳುವಂತ ಸಮಸ್ಯೆಯನ್ನ ಫೇಸ್ ಮಾಡುವಂತ ನಿಟ್ಟಿನಲ್ಲೂ ಕೂಡ ಕೆಲವು ಕೆಲಸಗಳು ಆಗ್ಬೇಕು ಅಂತ ಚಿತ್ರೋದ್ಯಮದಿಂದ ಕೂಡ ಕೆಲವು ಮಾತುಗಳು ಕಾರ್ತಿ. ಈಗ 24ಕ್ಕೆ ಚಿತ್ರ ಬಿಡುಗಡೆಗೆ ದಿನಾಂಕ ನಿಗದಿಯಾಗಿದೆ. ಈಗ ಒಂದು 3-4 ವರ್ಷದಿಂದ ಏನೋ ಚಿತ್ರೀಕರಣ ನಡೆದಿರುವಂಥದ್ದು. ವಿಭಿನ್ನ ಗೆಟಪ್ ಅಲ್ಲಿ ಪ್ರಜ್ವಲನ ತೋರಿಸಿ ಒಂದು ಭರವಸೆ ಅಂತೂ ಹುಟ್ಟಾಕಿದ್ರು ಪ್ರೇಕ್ಷಕರ, ಅಂದ್ರೆ ಅಭಿಮಾನಿಗಳು, ಪ್ರಜ್ವಲ್ ಅಭಿಮಾನಿಗಳಲ್ಲಿ ಒಂದು ನಮ್ಮ ನಾಯಕನಿಗೇನೋ ಹೊಸದ ಒಂದು ಅವಕಾಶ ಸಿಕ್ಕದಂಗಿದೆ, ಪ್ರತಿಭೆ ಅನಾವರಣ ಮಾಡಿಕೊಳ್ಳಿಕ್ಕೆ ಅನ್ನುವಂಥ ನಿಟ್ಟಲ್ಲಿ ಪ್ರೇಕ್ಷಕರು ಅಭಿಮಾನಿಗಳಿದ್ದಾಗ ಎಲ್ಲೋ ಒಂದು ಕಡೆ ರಾಜ್ ಬಿ ಶೆಟ್ಟಿ ಇದ್ರ ಒಳಗಡೆ ಸೇರ್ಕೊಂಡಾಗ ಅವರನ್ನೇನೋ ವಿಜೃಂಭಿಸಿದ್ದಾರೆ, ಅವ್ರಿಗೆ ಆದ್ಯತೆ ಹೆಚ್ಚು ಕೊಡಲಾಗಿದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಇಲ್ಲೆಲ್ಲೋ ಒಂದು ಕಡೆ ಹೊಂದಾಣಿಕೆಯ ಕೊರತೆ ಆಯ್ತಾ ಅಂತ? ಹೌದು ಸರ್, ಈಗ ಸೂಫ್ರಮ್ ಸೋ ಚಿತ್ರ ರಿಲೀಸ್ ಆದ್ಮೇಲೆ ಅವರ ಒಂದು ಸ್ಟಾರ್ಡಮ್ ಬೇರೆದೇ ಹಂತಕ್ಕೆ ಹೋಗಿದೆ, ಅದಂತೂ ನಿಜ. ರಾಜ್ ಬಿ ಶೆಟ್ಟಿ ಅವರು ಈಗ ಬರೀ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಒಬ್ಬ ಪ್ಯಾನ್ ಇಂಡಿಯನ್ ಸ್ಟಾರ್ ಅಂತ ನಾವು ಗಣನೆಗೆ ತೆಗೆದುಕೊಳ್ಬಹುದು. ಏನಕ್ಕಂದ್ರೆ ತಮಿಳು ಮತ್ತೆ ಮಲಯಾಳಂ ಅಲ್ಲೂ ಕೂಡ ರಾಜ್ ಬಿ ಶೆಟ್ಟಿ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಪ್ರಶ್ನೆಗಳು ಈ ಆಂಗಲ್ ಅಲ್ಲೂ ಕೂಡ ಗುರುದತ್ ಗಾಣಿಗ ಅವ್ರಿಗೆ ಅದೇ ಸುದ್ದಿಗೋಷ್ಠಿಯಲ್ಲಿ ಬಂತು. ಅಂದ್ರೆ ರಾಜ್ ಶೆಟ್ಟಿ ಅವರ ಇನ್ವಾಲ್ವ್ಮೆಂಟ್ ಎಲ್ಲೋ ಒಂದು ಕಡೆ ಪ್ರಜ್ವಲ್ ದೇವರಾಜ್ ಅವರ ಮನಸ್ಸಿಗೆ ಏನಾದ್ರೂ ನೋವು ಉಂಟು ಮಾಡ್ತಾ ಅಂತ. ಏನಕ್ಕಂದ್ರೆ ಎರಡೂ ಸ್ಟಾರ್ಗಳು ಒಂದೇ ಸಿನಿಮಾದಲ್ಲಿ ಆಕ್ಟ್ ಮಾಡುವಾಗ ಅದೊಂದು ಸ್ಟಾರ್ ಕಂಪ್ಯಾರಿಸನ್ ಅನ್ನೋದು ಕಾಮನ್ಲಿ ಗೊತ್ತಿಲ್ದೇನೋ ಗೊತ್ತಿದ್ದೋ ಬಂದ್ಬಿಡುತ್ತೆ. ಅದೇನಾದ್ರೂ ಆಯ್ತಾ ಅಂತ ಅದಕ್ಕೆ ರಾಜ್ ಶೆಟ್ಟಿ ಅವರೇ ಉತ್ತರ ಕೊಡ್ತಾ ಹೋಗ್ತಾರೆ. ಅಂದ್ರೆ ಈಗ ಪ್ರಜ್ವಲ್ ದೇವರಾಜ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದ್ರು ಕೂಡ ಅದು ಕೂಡ ನನಗೆ ಖುಷಿ ಕೊಡುತ್ತೆ. ಏನಕ್ಕಂದ್ರೆ ನಾನು ಒಂದು ಲಾಂಗ್ ಆದಂತಹ ಕ್ಯಾಮಿಯೋ ರೋಲ್ ಅನ್ನ ಇದರಲ್ಲಿ ಮಾಡಿದ್ದೀನಿ. ನಾನು ಈ ಸಿನಿಮಾಗೇನು ಹೀರೋ ಅಲ್ಲ. ಆ ವಿಚಾರವಾಗಿ ನಾವೆಲ್ಲರೂ ಮನುಷ್ಯರಾಗಿ ಯೋಚನೆ ಮಾಡ್ಬೇಕಾಗತ್ತೆ, ಕಲಾವಿದರಾಗಿ ಯೋಚನೆ ಮಾಡ್ಬೇಕಾಗತ್ತೆ ಅನ್ನುವಂತ ಹೇಳಿಕೆಯನ್ನ ಅಲ್ಲೇ ಕೊಡ್ತಾರೆ. ಮತ್ತೆ ಈ ತರ ಸ್ಟಾರ್ ವಾರ್ಗಳಿಗೆ ಏನಾದ್ರೂ ಈಡ್ ಮಾಡ್ಕೊಡುವಂತ ಕಾರಣಗಳಿಗೂ ಕೂಡ ಅಲ್ಲೇ ಬ್ರೇಕ್ ಹಾಕ್ಬಿಡ್ತಾರೆ. ಗುರುದತ್ ಗಾಣಿಗ ಅವರು ಕೂಡ ಅಲ್ಲೇ ಕ್ಲಾರಿಫಿಕೇಶನ್ ಕೊಡ್ತಾರೆ ಈ ವಿಚಾರವಾಗಿ. ಪ್ರಜ್ವಲ್ ದೇವರಾಜ್ ಅವ್ರಿಗೆ ರಾಜ್ ಬಿ ಶೆಟ್ಟಿ ಅವ್ರು ಬಂದಿರೋದು ಏನು ಸಮಸ್ಯೆ ಇಲ್ಲ, ಆದ್ರೆ ಇದು ಪೇಮೆಂಟ್ ವಿಚಾರವಾಗಿ ಇದು ಆಗಿರೋದು. ನಾನು ಸುಮಾರು ಸಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆದ್ರೆ ಅವ್ರು ನಮ್ಮ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ.
ಸೊ ರಾಜ್ ಬಿ ಶೆಟ್ಟಿ ಅವರ ಇನ್ವಾಲ್ವ್ಮೆಂಟ್ ಪ್ರಜ್ವಲ್ ದೇವರಾಜ್ಗೆ ಅವರ ಮನಸ್ಸಿಗೆ ನೋವುಂಟು ಮಾಡಿದ್ಯಾ ಇಲ್ವಾ ಅನ್ನೋದಕ್ಕೆ ಅಲ್ಲೇ ಕ್ಲಾರಿಟಿ ಸಿಕ್ಕಿದೆ. ಬಹುಶಃ ಇಬ್ರು ಕೂತ್ಕೊಂಡು ಮಾತನಾಡಿ ಬಗೆಹರಿಸ್ಕೊಳ್ಬಹುದಾದಂತ ಸಮಸ್ಯೆ ಈ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿರೋದು ನಿಜಕ್ಕೂ ಈ ಸಂದರ್ಭದಲ್ಲಿ ವಿಷಾದನೀಯ ಅಂತ ಹೇಳ್ಬೋದು. ನಮ್ಮ ಕನ್ನಡ ಚಿತ್ರರಂಗದ ಸದ್ಯದ ರೇಷಿಯೋ ನೋಡ್ತಾ ಇದ್ರೆ 100ಕ್ಕೆ 7% ಮಾತ್ರ ಕನ್ನಡ ಚಿತ್ರಗಳನ್ನ ನೋಡ್ತಾ ಇದ್ದಾರೆ. ಈ ಡೆವಲಪ್ಮೆಂಟ್ ಗಳಿಂದ ಆಚೆ ಬಂದು ಕನ್ನಡ ಚಿತ್ರರಂಗದ ಪೂರಕವಾಗಿ ಏನೆಲ್ಲ ಕೆಲಸಗಳಾಗಬೇಕು, ಈ ತರ ಸುಖ ಸುಮ್ನೆ ಏನೋ ಬೇಡದ ಕಾಂಟ್ರವರ್ಸಿಗಳನ್ನ ಪಕ್ಕಕ್ಕಿಟ್ಟು ನಾವು ಕೆಲಸ ಮಾಡೋದ್ರ ಕಡೆ ಗಮನ ಕೊಟ್ರೆ ಬಹುಶಃ ಈ ಕರಾವಳಿಯ ಯಶಸ್ಸು ಕೂಡ ಅದರಲ್ಲೇ ಅಡಗಿರೋ ಚಾನ್ಸಸ್ ಗಳು ಇರುತ್ತೆ ಸರ್. ಈಗ ಒಂದು ಸಕ್ಸಸ್ ಸೂತ್ರದ ಹಿಂದೆ ಹೋಗಿ ರಾಜ್ ಬಿ ಶೆಟ್ಟಿ ಅಂದ್ರೆ ಕರಾವಳಿ ಅಂತ ಬಂದ್ರೆ ರಾಜ್ ಬಿ ಶೆಟ್ಟಿ, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಅನ್ನೋ ಕಾನ್ಸೆಪ್ಟ್ ಏನಿದೆ ಅದರ ಹಿಂದೆ ಬಿದ್ದು ಒಂದು ಈ ಅಲ್ಲಿ ಯಾರೋ ಮಾತಾಡ್ತಾ ಹೇಳ್ತಾ ಇದ್ರು ಧ್ವನಿಗೋಸ್ಕರ ಅಥವಾ ಅಲ್ಲಿಯ ಸ್ಥಳೀಯ ಸೊಗಡನ್ನ ಆ ಭಾಷೆಯನ್ನ ಹೊಂದಿಸೋದಕ್ಕೆ ಆ ನಾಯಕನ ಕೈಲಿ ಆಗ್ಲಿಲ್ಲ ಅಂತಂದಾಗ ಪರ್ಯಾಯವನ್ನ ಆಯ್ಕೆ ಮಾಡ್ಕೋತಾರೆ ಅನ್ನುವಂಥದ್ದನ್ನು ಪ್ರವೀಣ್ ಶೆಟ್ಟರ್ ಮಾತಾಡ್ತಾ ಇದ್ರು. ಆ ರೀತಿಯಾಗಿ ಹೋಗಿದ್ದಕ್ಕೂ ಅವಕಾಶ ಇತ್ತಾ, ಅಥವಾ ಈ ಹಿಂದೆ ನಾವು ನೋಡಿದ್ವಿ ಪುನೀತ್ ರಾಜ್ಕುಮಾರ್ ಅವರು ಯಾವುದೋ ಸಿನಿಮಾದಲ್ಲಿ ಕುಂದಾಪುರ ಕನ್ನಡದ ಸೊಗಡನ್ನು ಮಾತಾಡಿದ್ರು, ಇವರು ಪ್ರಯತ್ನ ಪಡ್ತಾ ಇದ್ರೇನೋ ಅಥವಾ ಹಣದ ವಿಚಾರದಲ್ಲಿ ಹೆಚ್ಚು ಕಡಿಮೆ ಆಗಿ ಏನಾದರೂ ಆಗಿರುವಂಥದ್ದು ಇರಬಹುದಾ? ಹೌದು ಸರ್, ಈ ಸಾಧ್ಯತೆಗಳನ್ನು ಕೂಡ ಅಲ್ಲಿಗೆ ಇಳಿಯುವಂತಿಲ್ಲ. ಏನಕ್ಕಂದ್ರೆ ಅದೇ ವೇದಿಕೆಯಲ್ಲಿ ಹಿರಿಯ ನಟರಾಗಿರೋ ಮಿತ್ರ ಅವರು ತುಂಬಾ ಕಾಂಪ್ಲಿಮೆಂಟ್ ಗಳನ್ನ ಕೊಡ್ತಾರೆ. ಯಾರಿಗೆ? ರಾಜ್ ಬಿ ಶೆಟ್ಟಿ ಅವ್ರಿಗೆ. ನಾನು ಈ ಸಿನಿಮಾಗೆ ಬಂದಾಗ ದೊಡ್ಡ ನಟ ಅನ್ಕೊಂಡೆ ಬಂದೆ, ಆದ್ರೆ ಆ ಭಾಷೆಯನ್ನ ಹಿಡಿಯೋದಕ್ಕೆ ನನಗೆ ತುಂಬಾ ಕಷ್ಟ ಆಯ್ತು. ನನಗೆ ರಾಜ್ ಬಿ ಸಪೋರ್ಟಿವ್ ಆಗಿದ್ರು ಅಂತ. ಆ ಮೊದಲನೇ ಹಂತದಲ್ಲಿ ನಾನ್ ನಟನಾಗಿ ಏನು ಸೆಟ್ಗಳಿಗೆ ಬಂದಾಗ ರಾಜ್ ಬಿ ಶೆಟ್ಟಿ ಅವರು ತಿದ್ದೋದಕ್ಕೆ ಟ್ರೈ ಮಾಡ್ತಾರೆ. ಅವಾಗೆಲ್ಲೋ ನನಗೆ ಸ್ವಲ್ಪ ಈಗೋ ಕಾಡ್ತು, ಏನು ನಾನು ಇಷ್ಟು ವರ್ಷಗಳಿಂದ ಆಕ್ಟ್ ಮಾಡ್ತಾ ಇರೋಂತ ಒಬ್ಬ ಹಿರಿಯ ನಟ, ಈಗ ರಾಜ್ ಬಿ ಶೆಟ್ಟಿ ಅವ್ರು ಬಂದೇನು ಸುಮಾರು ವರ್ಷಗಳಾಗಿಲ್ಲ, ನನಗೆ ಹೇಳ್ಕೊಡ್ತಾ ಇದಾರಲ್ಲ ಅಂತ. ಆದ್ರೆ ಅವ್ರು ಹೇಳ್ಕೊಡ್ತಾ ಇದ್ದಂತಹ ರೀತಿ ನೀತಿ ಎಲ್ಲವೂ ಕೂಡ ಆ ಸಿನಿಮಾ ಪ್ರೀತಿ ಎಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಅಂತ. ಪ್ರಜ್ವಲ್ ದೇವರಾಜ್ ಅವರು ಕೂಡ ಗೆಟಪ್ಗೆ ತುಂಬಾ ಟೈಮನ್ನ ವಿನಿಯೋಗಿಸಿದ್ರು. ಮತ್ತೆ ಆ ಕಂಬಳದ ಕಥೆಗಳನ್ನ ಹೇಳೋದಕ್ಕೆ ಮುಂಚೆ ಅವರು ಕೂಡ ಸಾಕಷ್ಟು ಹೋಮ್ವರ್ಕ್ ಗಳನ್ನ ಮಾಡಿದ್ರು ಅಂತ ಅದ್ರ ಬಗ್ಗೆ ಗುರುದತ್ ಗಾಣಿಗ ಅವರು ಸುಮಾರು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ. ಆ ಮೇಕಪ್ ಸೆಟಪ್ ಆಗೋದಕ್ಕೆ 7 ರಿಂದ 8 ಗಂಟೆಗಳು ತೆಗೆದುಕೊಳ್ತಾ ಇತ್ತು ಅಂತ. ಸೊ ನಟನಾಗಿ ಈಗ ಪ್ರಜ್ವಲ್ ದೇವರಾಜ್ ಅವರು ಯಾವ ರೀತಿಯಾಗಿ ಚಿತ್ರತಂಡಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ರು, ಆದ್ರೆ ಈಗ ಪೇಮೆಂಟ್ ಗಲಾಟೆ ಶುರುವಾದ ನಂತರ ಪ್ರಜ್ವಲ್ ದೇವರಾಜ್ ಅವರು ಏನಾದ್ರು ಬದಲಾಗ್ಬಿಟ್ರ ಅನ್ನುವಂತ ಅಭಿಪ್ರಾಯಗಳು ಕೂಡ ಚಿತ್ರೋದ್ಯಮದಿಂದ ಕೇಳಿ ಬರ್ತಾನೆ ಇದೆ. ಒಂದಾಗಿರೋ ಸಾಧ್ಯತೆ ಇರುತ್ತೆ. ಮಿತ್ರ ಅವ್ರ ಲೆಕ್ಕಾಚಾರಕ್ಕೆ ಹೋದ್ರೆ ಮಿತ್ರ ಅವ್ರಿಗೆ ಹೇಳ್ಕೊಟ್ಟಂಗೆ ರಾಜ್ ಬಿ ಶೆಟ್ಟಿ ಅವ್ರನ್ನ ತಂದಿರೋದಕ್ಕೂ ಒಂದು ಕಾರಣ ಇರಬಹುದು. ಆ ಸ್ಥಳೀಯ ಸೊಗಡನ್ನ ತುಂಬಾ ಚೆನ್ನಾಗಿ ಒಳಗೆ ಬಲ್ಲರೋರು. ಈಗ ಕಾಂತಾರ ಚಿತ್ರದಲ್ಲೂ ಕೂಡ ರಿಷಬ್ ಶೆಟ್ಟಿಗೆ ರಾಜ್ ಶೆಟ್ಟರದ್ದು ಒಂದಷ್ಟು ಆ ಕ್ಲೈಮ್ಯಾಕ್ಸ್ ಹಂತದಲ್ಲಿ ತುಂಬಾ ದೊಡ್ಡ ಮಟ್ಟದ ಸಹಕಾರ ಇತ್ತು ಅಂತ ಹೇಳ್ತಾರೆ. ಅದೇ ನಿಟ್ಟಲ್ಲಿ ಏನಾದ್ರು ಈ ಕರಾವಳಿ ಅಂತ ಸಿನಿಮಾ ಇಟ್ಕೊಂಡು ನಾವು ಭಾಷೆಯನ್ನ ಪ್ರಜ್ವಲ್ ಅವ್ರ ಹತ್ರ ಒಗ್ಗಿಸೋದಕ್ಕೆ ಆಗದೇ ಇದ್ದಾಗ ರಾಜ್ ಬಿ ಶೆಟ್ಟಿ ಅವರಿಂದ ಅವ್ರಿಗೆ ಏನಾದ್ರು ಪ್ರಯತ್ನ ಮಾಡಿಸ್ಲಾಯ್ತಾ? ಅಲ್ಲಿ ಏನಾದರೂ ಹೆಚ್ಚು ಕಡಿಮೆ ನಟರಲ್ಲೇ ಒಂದು ವೈಮನಸ್ಸು ಬೆಳ್ಕೊಂಡು ಅದರ ಜೊತೆಗೆ ಹಣದ ವಿವಾದ, ಈ ಕಡೆ ಇದು ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಗುರುದತ್ ಗಾಣಿಗ ನಿಂತಿರುವಂಥದ್ದು, ಆತನ ಕಷ್ಟ ಆತನಿಗೆ ಗೊತ್ತಿದೆ. ಇದನ್ನೆಲ್ಲ ಲೆಕ್ಕ ಹಾಕ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ತನ್ನ ಸಿನಿಮಾವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೊಸ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿ ಎಲ್ಲೋ ಸೋಲ್ತಾ ಇದ್ದೀನಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಾಗ ರಾಜ್ ಬಿ ಶೆಟ್ಟಿ ಅವ್ರ ಕಡೆಯಿಂದ ಅಲ್ಲಿ ಒಂದು ಪ್ರಯತ್ನವನ್ನು ಏನಾದರೂ ಮಾಡಿ ಅಲ್ಲಿ ಒಂದಷ್ಟು ಹೊಂದಾಣಿಕೆ ಕೊರತೆ ಆಗಿದ್ರೂ ಸಾಧ್ಯತೆ ಇರುತ್ತೆ ಅಲ್ವಾ? ಹೌದು ಸರ್, ಗುರುದತ್ ಗಾಣಿಗ ಅವರು ಕೂಡ ಒಬ್ಬ ಕ್ರಾಫ್ಟೆಡ್ ಡೈರೆಕ್ಟರ್. ಸುದೀಪ್ ಅವರ ಕ್ಲೋಸ್ ಸರ್ಕಲ್ ನಲ್ಲಿ ಗುರುತಿಸ್ಕೊಂಡಿರುವಂತ ಅಸೋಸಿಯೇಟ್ ಡೈರೆಕ್ಟರ್. ಅಂಬಿನಿಗೆ ವಯಸ್ಸಾಯಿತೋ ಸಿನಿಮಾ ಆದ್ಮೇಲೆ ತುಂಬಾ ವರ್ಷಗಳ ಕಾಲ ಈ ಪ್ರೀ ಸ್ಟಡಿ ಮಾಡಿನೇ ಕರಾವಳಿ ಸಿನಿಮಾಗೆ ಗುರುದತ್ ಅವರು ಕೈ ಹಾಕಿದ್ರು. ಎಲ್ಲವೂ ಚೆನ್ನಾಗಿತ್ತು ಪ್ರಾರಂಭದಲ್ಲಿ, ಆದ್ರೆ ಈ ಸಿನಿಮಾ ರಿಲೀಸ್ ಬರೋ ಟೈಮ್ ನಲ್ಲೇನೆ ಈ ವಿವಾದ ಬೇಡವಾಗಿತ್ತು ಅನ್ನೋದೇ ಒಪಿನಿಯನ್ನೇ ಫಾರ್ಮ್ ಆಗ್ತಾ ಇದೆ. ಜೊತೆಗೆ ಪ್ರಜ್ವಲ್ ದೇವರಾಜ್ ಅವರು ಈಗ ಮನಸ್ಸು ಚೇಂಜ್ ಮಾಡಿ ಮತ್ತೆ ಪ್ರಮೋಷನ್ ಕೆಲಸಗಳಲ್ಲಿ ಭಾಗಿ ಆಗೋದಕ್ಕೂ ಕೂಡ ಅವಕಾಶ ಇದೆ. ಏನಕ್ಕಂದ್ರೆ 24ನೇ ತಾರೀಕುವರೆಗೂ ಟೈಮ್ ಇದೆ. ಮತ್ತೆ ಈಗಿನ ಕಾಲಘಟ್ಟದಲ್ಲಿ ಸಿನಿಮಾಗಳು ಸ್ವಂತವಾಗೇ ಪ್ರಮೋಟ್ ಆಗ್ಬೇಕು. ಇವಾಗ ಯಾವ್ದೋ ಒಂದು ನೆಗೆಟಿವ್ ಪಬ್ಲಿಸಿಟಿ ಆದ ತಕ್ಷಣ ಸಿನಿಮಾಗಳು ತುಂಬಾ ಚೆನ್ನಾಗೇನೋ ಹೋಗ್ಬಿಡಲ್ಲ. ಸುಮಾರು ಚಿತ್ರತಂಡಗಳು ಏನೇನೋ ಗಿಮಿಕ್ ಮಾಡೋದಕ್ಕೆ ಹೋಗಿ ಈ ತರ ಫೇಲ್ ಆಗಿರೋದನ್ನು ನಾವು ನೋಡಿದೀವಿ. ಸೊ ಆ ನಿಟ್ಟಿನಲ್ಲಿ ಒಂದು ಆರೋಗ್ಯಕರವಾದ ಸ್ಪರ್ಧೆಯನ್ನ ಕೊಡೋ ನಿಟ್ಟಿನಲ್ಲಿ ಏನಾದ್ರೂ ಕರಾವಳಿ ಏನಾದ್ರೂ ಪ್ರಮೋಷನ್ ಶುರು ಮಾಡಿದ್ರೆ ಅದೊಂದು ಪಾಸಿಟಿವ್ ಗುಡ್ ಸೈನ್ ಆಗುವಂತ ಚಾನ್ಸಸ್ ಇದ್ದೇ ಇರುತ್ತೆ ಸರ್. ಥ್ಯಾಂಕ್ ಯು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.